ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಥಗ್ಸ್ ಲೈಫ್ ಅನ್ನುವ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವತ್ತು ಚೆನ್ನೈನಲ್ಲಿ ಜನಸಮೂಹವೇ ಸೇರಿತ್ತು. ಎಲ್ಲರೂ ಬೀಡವನ್ನ ತಿಂತಾ ಇದ್ರು. ಸ್ವಲ್ಪ ಹೊತ್ತಲ್ಲಿ ತುಪುಕ್ ಅಂತ ಉಗಿತಾ ಇದ್ರು. ಅರೆ ಏನಿದು ಅಂತ ನೋಡಿದ್ರೆ ಕಮಲ್ ಹಾಸನ್ ಅವರ ಥಗ್ಸ್ ಲೈಫ್ ಪೋಸ್ಟರ್ಗೆ ತುಪುಕ್ ಅಂತ ಉಗಿತಾ ಇರೋದು. ಸಿನಿಮಾ ಅತ್ಯಂತ ಕೆಟ್ಟದಾಗಿದೆ ಅಂತ. ಇತ್ತೀಚೆಗಷ್ಟೇ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ ಅದಾದ ಬಳಿಕ ಈ ಹೇಳಿಕೆ ಕನ್ನಡಿಗರಿಂದ ವಿರೋಧ ವ್ಯಕ್ತವಾಯಿತು. ನೀವು ಕ್ಷಮೆ ಕೇಳಬೇಕು ಅಂತ ಹೇಳಲಾಯಿತು. ಆದ್ರೂ ಕೂಡ ಈ ಅಪ್ಪ ಕ್ಷಮೆ ಕೇಳಲಿಲ್ಲ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಕನ್ನಡಿಗರೆಲ್ಲ ಹೇಳಿದಾಗ ಕನ್ನಡ ಸಂಘಟನೆಗಳೆಲ್ಲ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರಕ್ಕೆ ಬೆಂಕಿ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಿದಾಗ ಕಮಲ್ ಹಾಸನ್ ಕೋರ್ಟಿಗೆ ಹೋಗಿದ್ರು. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಇಂಡೈರೆಕ್ಟ್ ಆಗಿ ಕನ್ನಡಿಗರಿಗೆ ಸವಾಲ್ ಹಾಕಿದಂತಿತ್ತು. ಕೋರ್ಟ್ ಕೂಡ ಇದು ಉಪ್ಪಿನಕಾಯಿ ಹಾಕಿದೆ. ಹೀಗಾಗಿ ಈ ಸಿನಿಮಾ ಇವತ್ತು ರಿಲೀಸ್ ಆಗಲಿಲ್ಲ. ಯಾವಾಗ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಅಂತ ಕಮಲ್ ಹಾಸನಿಗೆ ಗೊತ್ತಾಯಿತು, ಅದೇ ಸಂದರ್ಭದಲ್ಲಿ ಎಲ್ಲಾ ದುಡ್ಡನ್ನ ತಮಿಳುನಾಡಿನಿಂದಲೇ ಬಾಚಿಕೊಳ್ತೇನೆ ಅಂತ ದಿಮಾಕಿನಿಂದ ಈ ಅಪ್ಪ ಹೇಳಿದ್ದ. ಇವತ್ತು ಈ ಸಿನಿಮಾ ರಿಲೀಸ್ ಆಗಿದೆ. ತಮಿಳರೇ ಈ ಸಿನಿಮಾದ ಬಗ್ಗೆ ಉಗಿದು ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ. ಸಿನಿಮಾವನ್ನ ವೀಕ್ಷಣೆ ಮಾಡಿದಂತ ತಮಿಳು ಪ್ರೇಕ್ಷಕರು ಅತಿ ಕೆಟ್ಟ ಸಿನಿಮಾ ಅಂತ ಹೇಳ್ಕೊಂಡಿದ್ದಾರೆ. ಕಮಲ್ ಹಾಸನ್ ಅಭಿನಯದ ಇಂಡಿಯನ್ 2 ಸಿನಿಮಾ ಈ ಹಿಂದೆ ರಿಲೀಸ್ ಆಗಿ ಅಟ್ಟರ್ ಫ್ಲಾಪ್ ಆಗಿತ್ತು. ಆದ್ರೆ ಅನೇಕರು ಥಗ್ ಲೈಫ್ ಸಿನಿಮಾವನ್ನ ವೀಕ್ಷಣೆ ಮಾಡಿ ಇಂಡಿಯನ್ 2 ಸಿನಿಮಾವೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಿನಿಮಾ ಥಗ್ ಲೈಫ್ ಸಿನಿಮಾ ಅದೆಷ್ಟು ಕೆಟ್ಟದಾಗಿರ್ಬೋದು ಅಂತ ಪ್ರೇಕ್ಷಕರೇ ಊಹಿಸ್ಕೊಳ್ಬೇಕು. ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಕೆಟ್ಟದಾಗಿದೆಯೋ ಅಥವಾ ಚೆನ್ನಾಗಿದೆಯೋ ನಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ಲ, ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ. ಒಂದು ವೇಳೆ ಬ್ಯಾನ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಇಂಥ ಸಿನಿಮಾವನ್ನ ನಾವು ವೀಕ್ಷಣೆ ಮಾಡ್ತಾ ಇರಲೇ ಇಲ್ಲ. ಇನ್ನು ಮಣಿರತ್ನಂ ಅವರ ನಿರ್ದೇಶನದ ಸಿನಿಮಾ ಇದು. ಹೀಗಾಗಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ನಂಬೋದಕ್ಕೆ ಅಸಾಧ್ಯ. ಯಾಕಂದ್ರೆ ಮಣಿರತ್ನಂ ಅವರು ಒಂದು ಅತ್ಯುತ್ತಮ ನಿರ್ದೇಶಕರು. ಆದ್ರೆ ತಮಿಳು ಪ್ರೇಕ್ಷಕರು ಈ ಚಿತ್ರದಲ್ಲಿ ಕತೆ ಹಾಗೂ ನಿರೂಪಣೆ ಯಾವುದು ಕೂಡ ಉತ್ತಮವಾಗಿಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ. ಹೀಗಾಗಿ ತಮಿಳುನಾಡಿನ ಒಂದಿಷ್ಟು ಕಡೆಗಳಲ್ಲೇ ಈ ಸಿನಿಮಾಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ದೇಶದಾದ್ಯಂತ ಈ ಹೊಸ ಸಿನಿಮಾ ರಿಲೀಸ್ ಆದಾಗ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆಯೋ ಅದೇ ರೀತಿಯಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದೇ ಹೇಳುತ್ತೆ, ಕನ್ನಡಿಗರನ್ನ ಎದುರಾಕಿಕೊಂಡ್ರೆ ಗ್ರಹಗತಿಗಳೇ ಅವರಿಗೆ ಉಲ್ಟ ನಿಲ್ಲುತ್ತೆ ಅಂತ. ಅದೆಷ್ಟೋ ಪರಭಾಷಾ ಸಿನಿಮಾಗಳು ಅವರ ರಾಜ್ಯದಲ್ಲಿ ಕಳಪೆ ಪ್ರದರ್ಶನ ಕಂಡಾಗ ಕನ್ನಡಿಗರು ಆ ಸಿನಿಮಾವನ್ನ ಕೈ ಎತ್ತಿ ನಡೆಸಿದ್ದಾರೆ. ಇದೀಗ ಈ ಮನುಷ್ಯ ನಮ್ಮ ಕನ್ನಡದ ಬಗ್ಗೆ ಆಕ್ಷೇಪಾರ್ಹವಾದಂತ ಮಾತುಗಳನ್ನ ಆಡಿ ಕನ್ನಡಿಗರು ಕ್ಷಮೆ ಯಾಚಿಸಿ ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಯಾಚಿಸಲ್ಲ ಅಂತ ಸಿನಿಮಾವನ್ನ ಕೋರ್ಟಿನ ಮೂಲಕ ರಿಲೀಸ್ ಮಾಡ್ತೇನೆ ಅಂತ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಚೀಮಾರಿಯನ್ನು ಹಾಕಿಸಿಕೊಂಡು ಕರ್ನಾಟಕದಲ್ಲಿ ಈ ಸಿನಿಮಾ ತಾತ್ಕಾಲಿಕವಾಗಿ ಬ್ಯಾನ್ ಆಗಿ ತಮಿಳುನಾಡಿನಲ್ಲಿ ಈ ಸಿನಿಮಾವನ್ನ ಪ್ರೇಕ್ಷಕರು ವೀಕ್ಷಣೆ ಮಾಡಿ ಉಗಿದು ಉಪ್ಪಿನಕಾಯಿ ಹಾಕಿದ್ದಾರೆ. ಇದೇ ಹೇಳುತ್ತೆ, ಕನ್ನಡಿಗರನ್ನ ಎದುರಾಕಿಕೊಂಡ್ರೆ ಗ್ರಹಗತಿಗಳು ಕೂಡ ಉಲ್ಟ ನಿಲ್ಲುತ್ತೆ ಅಂತ. ಅದೇನೇ ಇರ್ಲಿ, ಸಿನಿಮಾ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ವೀಕ್ಷಣೆ ಮಾಡಿದಂತಹ ತಮಿಳರೆಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಬಹುತೇಕರು ಈ ಸಿನಿಮಾಗೆ 5ರಲ್ಲಿ 1.5 ರೇಟಿಂಗ್ಸು, ಮತ್ತೊಂದಿಷ್ಟು ಮಂದಿ 5ರಲ್ಲಿ 3, ಹೀಗೆ ಚೆನ್ನಾಗಿಲ್ಲ ಅನ್ನುವ ಉತ್ತರವಷ್ಟೇ ಬರ್ತಾ ಇದೆ. ನಮಸ್ಕಾರ.